ವೆಲ್ ಕೆಪಿಸಿಸಿ ನೂತನ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಒಂದಿಷ್ಟು ಪ್ರಶ್ನೆಗಳ ಸುರಿಮಳೆ ಈಗ ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ. ಒಟ್ಟಿನಲ್ಲಿ ಸುರಿಮಳೆ ಗೈಯಲಾಗ್ತಾ ಇದೆ. ಏನದು ಸಮಾಚಾರ? ಕಾಂಗ್ರೆಸ್ ಬಡವರ ಪಕ್ಷ ಹೆಂಗಾಗುತ್ತೆ ಬಿ.ಕೆ. ಹರಿಪ್ರಸಾದ್ ಅನ್ನುವ ಪ್ರಶ್ನೆ ಈಗ ಚರ್ಚೆಗೆ ಈಡು ಮಾಡ್ತಾ ಇದೆ. ದಟ್ ಇಸ್ ದ ನ್ಯೂಸ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಕಾಂಗ್ರೆಸ್ ಶಾಸಕರ ಸರಾಸರಿ ಆಸ್ತಿ ಎಷ್ಟಿದೆ ಗೊತ್ತಾ? ನೋಡ್ತಾ ಹೋಗೋಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಲೆಟ್ಸ್ ಫೈರ್ ದ ನ್ಯೂಸ್. ಬಿ.ಕೆ. ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರಿಗೆ ಪ್ರಶ್ನೆ ಇದು. ಕಾಂಗ್ರೆಸ್ ಶಾಸಕರ ಸರಾಸರಿ ಆಸ್ತಿನೇ ಜಾಸ್ತಿ ಇರೋದು. ದೇಶದಲ್ಲಿ ಬಿಜೆಪಿ ಶಾಸಕರ ಸರಾಸರಿ ಆಸ್ತಿ 44 ಕೋಟಿ ರೂಪಾಯಿ ಇದ್ರೆ ಜೆಡಿಎಸ್ ಶಾಸಕರ ಸರಾಸರಿ ಆಸ್ತಿ 46 ಕೋಟಿ ರೂಪಾಯಿ ಇದೆ. ಆದ್ರೆ ಕಾಂಗ್ರೆಸ್ ಶಾಸಕರ ಸರಾಸರಿ ಎಷ್ಟು ಗೊತ್ತೇನೋ? ಬರೋಬ್ಬರಿ ತಲೆಗೆ 67 ಕೋಟಿ ರೂಪಾಯಿ. ಹಿಂಗಿದ್ದ ಮೇಲೆ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ ಹೆಂಗ್ರಿ ಆಗುತ್ತೆ ಅನ್ನುವ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇದು ನಟ ಸಾಮಾಜಿಕ ಹೋರಾಟಗಾರ ಚೇತನ್ ಅಹಿಂಸಾ ಪ್ರಶ್ನೆ. ನಿನ್ನೆ ಅಷ್ಟೇ ನಮ್ದು ಬಡವರ ಪಕ್ಷ ಅಂತ ಬಿ.ಕೆ. ಹರಿಪ್ರಸಾದ್ ಹೇಳಿದ್ರು. ಈಗ ಅದೇ ಹೇಳಿಕೆ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ. ಹಾರ ತುರಾಯಿ ಬೇಡ, ದೇಣಿಗೆ ನೀಡಿ ಅಂತ ಕೆಪಿಸಿಸಿ ಅಧ್ಯಕ್ಷರು ಕೇಳ್ತಾ ಇದ್ರು. ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ ಅನ್ನುವ ಬಿ.ಕೆ. ಮಾತಿಗೆ ಕೆರಳಿದ್ದಾರೆ ಚೇತನ್. ಕಾಂಗ್ರೆಸ್ ಪಕ್ಷ ಯಾವ ಸಿನ್ನೆ ಬಡವರ ಪಾರ್ಟಿ ಸ್ವಾಮಿ? ಕಾಂಗ್ರೆಸ್ ಪಾರ್ಟಿಲಿ ಶ್ರೀಮಂತರೇ ತುಳುಕ್ತಾ ಇದ್ದಾರೆ. ಹೌದು, ಬಹಳಷ್ಟು ವರ್ಷಗಳ ಕಾಲ ಅವರ ಅಧಿಕಾರ ಮಾಡಿರೋದ್ರಿಂದ ಶ್ರೀಮಂತರು ಸಹಜವಾಗಿ ಇರ್ತಾರೆ ಅಂತ ಜನ ಲೆಕ್ಕಾಚಾರ ಕೂಡ ಮಾಡ್ತಾರೆ. ಅತಿ ಹೆಚ್ಚು ಶ್ರೀಮಂತ ಶಾಸಕರು ಇರೋದೇ ಕಾಂಗ್ರೆಸ್ನಲ್ಲಿ. ಇದು ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಾ ಇದ್ದೀವ? ಇಲ್ಲ, ಅವರೇ ಘೋಷಣೆ ಮಾಡಿದಂತ ಆಸ್ತಿ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ. ಚೇತನ ಅಹಿಂಸಾ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಟ್ವೀಟ್ ಮೂಲಕ ಟ್ವೀಟಿಸಿ ಈಗ ಅವರು ಪ್ರಶ್ನೆ ಕೇಳಿದ್ದಾರೆ. ನೋಡೋಣ. ಚೇತನ ಅಹಿಂಸಾ ಅವರ ಟ್ವೀಟ್ ಸ್ವೀಟ್ ಆಗಂತೂ ಇಲ್ಲ, ಅದು ಖಾರವಾಗಿದೆ. ಆದರೆ ಎಷ್ಟು ಖಾರ ಇದೆ, ಇದನ್ನು ಎಷ್ಟರ ಮಟ್ಟಿಗೆ ಅವರು ಗಂಭೀರವಾಗಿ ಪರಿಗಣಿಸ್ತಾರೆ ನಮ್ಮ ಕಾಂಗ್ರೆಸ್ ಪಕ್ಷದವರು ಮತ್ತು ಕೆಪಿಸಿಸಿ ಅಧ್ಯಕ್ಷರು ನೋಡಬೇಕಾಗಿದೆ. ಎಸ್, ಒಂದಂತೂ ಇಲ್ಲಿ ಗಮನಿಸಲೇಬೇಕಾದಂಥ ಅಂಶ ಏನು? ಕಾಂಗ್ರೆಸ್ ಶಾಸಕರ ಸರಾಸರಿ ಆಸ್ತಿ ಎಷ್ಟಿದೆ, ಬಿಜೆಪಿ ಶಾಸಕರ ಸರಾಸರಿ ಆಸ್ತಿ ಎಷ್ಟಿದೆ, ಇನ್ನು JDS ಶಾಸಕರ ಆಸ್ತಿ ಸರಾಸರಿ ಎಷ್ಟಿದೆ. ಅರೆ, ಅವರು ಆಸ್ತಿ ಮಾಡೋದು ತಪ್ಪು ಅನ್ನುವ ಇಂಟೆನ್ಷನಲ್ಲೂ ಮಾತಾಡ್ತಾ ಇಲ್ಲ, ಅದು ಅವರವರ ಸಾಮರ್ಥ್ಯ. ಆದರೆ ಒಂದಿಷ್ಟು ಪರಾಮರ್ಶೆನೂ ಮಾಡ್ಕೊಳ್ಬೇಕಲ್ವಾ? ಈಗ ಒಂದು ದೊಡ್ಡ ಮಾತಿದೆ, ಯಾರು ಅಧಿಕಾರದಲ್ಲಿರ್ತಾರೋ ಅವ್ರನ್ನ ಯಾವ ED IT ಏನು ಮಾಡಲ್ಲ ಅನ್ನೋ ಒಂದು ಮಾತಿದೆ ಅಲ್ವಾ ಕೇಂದ್ರದಲ್ಲಿ. ಹೀಗಾಗಿ ಕೆಲವೊಬ್ಬರು ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಎಲ್ಲಿ ಸೇಫ್ ಆಗಿದ್ದರೆ ಒಳ್ಳೆಯದು ಅನ್ನೋದನ್ನ ಲೆಕ್ಕ ಹಾಕ್ತಾ ಇರ್ತಾರೆ. ಅವೆಲ್ಲ ಬೇರೆ. ಓಕೆ ಈಗ ನಟ ಚೇತನ್ ಅಹಿಂಸಾ ಅವ್ರ ಪ್ರಕಾರ ಶ್ರೀಮಂತರ ಪಕ್ಷ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಅದು ಸತ್ಯಕ್ಕೆ ಹತ್ತಿರ ಇದ್ದರೆ ಅದನ್ನು ಗೌರವಿಸೋಣ, ಅದರಲ್ಲಿ ಏನು ತಪ್ಪಿದೆ. ಇನ್ನು ಬಿಜೆಪಿ ಶಾಸಕರ ಸರಾಸರಿ ಆಸ್ತಿ 44 ಕೋಟಿ ರೂಪಾಯಿ ಇದ್ದರೆ, ಅಂದರೆ ಒಬ್ಬೊಬ್ಬರು ತಲೆಗೆ ಒಬ್ಬೊಬ್ಬ ಶಾಸಕರ ಆಸ್ತಿ ಎಷ್ಟು ಆವ್ರೇಜ್ ಅಂತ ನೋಡಿದಾಗ ಅದನ್ನು ನಾವು ಹೇಳ್ತಾ ಇರೋದಿಲ್ಲಿ. ಎಸ್, ಇನ್ನು JDS ಶಾಸಕರ ಸರಾಸರಿ ಆಸ್ತಿ, ಒಬ್ಬ ಶಾಸಕರ ಆಸ್ತಿ ಎಷ್ಟು ಅಂತ ನೋಡಿದಾಗ ಓವರ್ ಆಲ್ ಹೆಂಗೆ ಮಾಡ್ತೀವಿ ಅಂತ ಹೇಳಿದರೆ ಇದನ್ನು ಎಷ್ಟು ಓವರ್ ಆಲ್ ಆಸ್ತಿ ಎಷ್ಟಿದೆ, ಎಲ್ಲ ಶಾಸಕರದ್ದು ಸೇರಿ ಎಷ್ಟು ಶಾಸಕರಿದ್ದಾರಲ್ಲ ಆ ಶಾಸಕರ ಸಂಖ್ಯೆಯಿಂದ ಭಾಗವಹಿಸೋದು, ಏನು ಭಾಗಾಕಾರ ಮಾಡೋದು, ಡಿವೈಡ್ ಮಾಡೋದು. ಎಸ್, ಆವಾಗ ಉಪಲಬ್ಧ ಸಿಗುತ್ತೆ, ಫಲಿತಾಂಶ ಸಿಗುತ್ತೆ. ಎಷ್ಟೆಷ್ಟು ಸಿಗುತ್ತೆ? ಕಾಂಗ್ರೆಸ್ನವ್ರದ್ದು 67 ಕೋಟಿ ಸಿಗುತ್ತೆ ಒಬ್ಬ ಶಾಸಕನಿಗೆ ಸರಾಸರಿ. ಇನ್ನು BJP 44 ಕೋಟಿ ಇದ್ದರೆ JDS 46 ಕೋಟಿ, BJPಗಿಂತ ಜಾಸ್ತಿ. ಓಕೆ, ದಿಸ್ ಇಸ್ ದ ಪಾಯಿಂಟ್ ಟು ಬಿ ನೋಟಿಸ್ಡ್. ಓಕೆ, ನಟ ಚೇತನ ಅಹಿಂಸಾ ಈಗ ಪ್ರಶ್ನೆ ಕೇಳಿದರು ಬಿ.ಕೆ. ಹರಿಪ್ರಸಾದ್ ಅವರಿಗೆ ಅಲ್ವಾ, ಇದು ಹೆಂಗ್ರಿ ಬಡವ್ರ ಪಕ್ಷ ಆಗತ್ತೆ ಅನ್ನೋ ಮಾತನ್ನು ಕೇಳಿದ್ರು. ಹೌದು ಬಿಡಿ, ನಾವಂತೂ ಸುತಾರಾಮ್ ಒಪ್ಪೋದಿಲ್ಲ, ಯಾವ ಪಕ್ಷನೂ ಬಡವ್ರ ಪಕ್ಷ ಅಂತ ಒಪ್ಪೋದಿಲ್ಲ. ಅದು ಹೆಂಗ್ರಿ ಟಿಕೆಟ್ ಕೊಡೋಕ್ಕಾಗುತ್ತೆ? ಬಡವರಿದ್ರೆ ಟಿಕೆಟ್ ಕೊಡ್ತಾರೆ ಎಲ್ಲರಿಗೂ ಅಲ್ವಾ? ಎಲ್ಲ ಅಲ್ಲೋ ಇಲ್ಲ ಒಂದು ಅಲಕ್ ಪುಲಕ್ ಅಂಥೇಳಿ ಸುಮ್ಮನೆ ಏನೋ ಒಂದು ತೇಪೆ ಹಚ್ಚೋಕ್ಕೆ ನೀವು ಮಾಡ್ಬೋದು. ದುಡ್ಡಿಲ್ಲ ಅಂದರೆ ಟಿಕೆಟ್ ಕೊಡ್ತಾರಾ? ಜನ ಪ್ರಶ್ನೆ ಮಾಡೋದು. ಅವನಿಗೆ ಜಾತಿ ಬಲ ಇರಬೇಕು, ಧನ ಬಲ ಇರಬೇಕು, ಜೊತೆಗೆ ತೋಳು ಬಲನೂ ಅಂತಾರಪ್ಪ ಅಲ್ವಾ, ನಿಮಗೂ ಗೊತ್ತಿದೆ. ಓಕೆ, ಲೆಟ್ ಇಟ್ ಬಿ. ಈಗ
ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಟಕ್ಕರ್ ಕೊಟ್ಟಿದ್ದಾರೆ ನಟ ಚೇತನ್ ಅಹಿಂಸಾ. ಏನಂತ ಟಕ್ಕರ್ ಕೊಟ್ಟಿದ್ದಾರೆ ರೇ? ಬಡೂರ್ ಪಕ್ಷ ಅಂತಿರಲ್ಲ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇದಾರಲ್ಲ, ದೇಶದಲ್ಲಿ ಅತ್ಯಂತ ಶ್ರೀಮಂತ ಸಿಎಂ ಕಣ್ರಿ, ದ ರಿಚೆಸ್ಟ್ ಸಿಎಂ ಆಫ್ ಇಂಡಿಯಾ. ದೇಶದ 10 ಶ್ರೀಮಂತರಲ್ಲಿ ರಾಜ್ಯದವರೇ 3 ಜನ ಇದ್ದಾರೆ. ನಮ್ಮ ರಾಜ್ಯದವರು. ಡಿ.ಕೆ. ಶಿವಕುಮಾರ್ ದೇಶದಲ್ಲೇ 2ನೇ ಶ್ರೀಮಂತ ಶಾಸಕ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಐ ರಿಪೀಟ್, ನಮ್ಮ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿ, ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ದೇಶದಲ್ಲೇ 2ನೇ ಶ್ರೀಮಂತ ಶಾಸಕ. ಆದರೆ ದೇಶದಲ್ಲೇ ಅತಿ ದೊಡ್ಡ ಶ್ರೀಮಂತ ಮುಖ್ಯಮಂತ್ರಿ ದಟ್ ಈಸ್ ಡಿ.ಕೆ. ಶಿವಕುಮಾರ್. ನಾವು ಶ್ರೀಮಂತರನ್ನ ಅಲ್ಗಳಿತಾ ಇಲ್ಲ ರೀ, ಮತ್ತೆ ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ಹೆಂಗಿದೆ ಅದು ಅವ್ರ ಸಾಮರ್ಥ್ಯ, ಅವ್ರ ಪ್ಯಾಷನ್ನು ಅಲ್ವಾ. ಬೈ ಪ್ಯಾಷನ್ ಹೇಳ್ತಾರಲ್ಲ, ಬೈ ಆಕ್ಯುಪೇಷನ್ನು ಪ್ಯಾಷನ್ನು ರೇಷನ್ನು ನೇಷನ್ನು, ಓಕೆ ಏನಾದರೂ ಇರಬಹುದು. ಅದು ದಟ್ ಈಸ್ ಹಿಸ್ ಇಂಟೆನ್ಷನ್ ಅಲ್ವಾ. ಅದು ಒಟ್ಟು ಎಲ್ಲವೂ ಕೂಡ ಕಾನೂನಿನ ಅಡಿಯಲ್ಲಿ ಇದ್ದರೆ ಆಯಿತು ಅಲ್ವಾ. ಅದಕ್ಕೋಸ್ಕರ ಹೆಂಗ್ರಿ ಇಷ್ಟೆಲ್ಲ ಆಸ್ತಿ ಮಾಡಿದ್ರಂತ ಸ್ಕ್ರೂಟಿನಿ ಮಾಡೋರು ಇರ್ತಾರೆ. ಆ ವ್ಯವಸ್ಥೆ ಚೆನ್ನಾಗಾಗಲಿ ಅನ್ನೋದಷ್ಟೇ ನಮ್ಮ ಆಶಯ. ಎಸ್, ಡಿ.ಕೆ. ಶಿವಕುಮಾರ್ ದೇಶದಲ್ಲೇ 2ನೇ ಶ್ರೀಮಂತ ಶಾಸಕ. ದೇಶದ ಟಾಪ್ 10 ರಿಚ್ ಪರ್ಸನ್ಸ್ ಅಂತ ಇದ್ರೆ ಅದು 2ನೇ ಶ್ರೀಮಂತ ಶಾಸಕ, ಅದು ಡಿ.ಕೆ. ಶಿವಕುಮಾರ್. ಈಗ ಈ ಪ್ರಶ್ನೆ ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದರೆ, ಬಡವ್ರ ಪಕ್ಷ ಅಂತ ಹೇಳಿದ್ರಲ್ಲ, ಅದೆಂಗ್ರಿ ಬಡವ್ರ ಪಕ್ಷ ಆಗುತ್ತೆ ಅನ್ನೋ ಮಾತನ್ನ ನಟ ಚೇತನ್ ಅಹಿಂಸಾ ಅವ್ರು ಹೇಳಿದ್ದಾರೆ. ಹೌದು, ವಿ ಹ್ಯಾವ್ ಟು ಲುಕ್ ಇನ್ ಟು ಇಟ್. ಏನು ಮಾಡ್ತಿದ್ದಾರೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಶ್ರೀಮಂತ ಶಾಸಕರು, ಸಂಸದರು, ಸಚಿವರು, ಅಥವಾ ಕೆಲವೊಬ್ಬರೆಲ್ಲ ಈಗ ಇನ್ನೂ ಶಾಸಕ ಹುದ್ದೆಯಲ್ಲಿ ಇಲ್ಲದೆ ಇರೋರು ಇದ್ದಾರೆ ಅಲ್ವಾ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಬಡವ್ರ ಪಕ್ಷನಾ? ಓಕೆ, ಎಷ್ಟೆಷ್ಟಿದೆ ನೋಡ್ತಾ ಹೋಗೋಣ. ಓಕೆ, ಇದು ಇನ್ಸ್ಪೈರ್ ಕೂಡ ಆಗ್ಬೋದು. ಇವರೇ ಇಷ್ಟು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಲೀಗಲ್ ಆಗಿ ಅತಿ ಹೆಚ್ಚು ಶ್ರೀಮಂತರಾಗ, ಅದಕ್ಕೆ ಯಾರ ಅಪ್ಪಣೆ ಬೇಕಾಗಿಲ್ಲ, ಯಾವ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾಗಿಲ್ಲ. ಶ್ರೀಮಂತರಾಗೋದು ಕ್ರೈಮೂ ಅಲ್ಲ, ತಪ್ಪು ಅಲ್ಲ ಅಲ್ವಾ. ಎರಡೂ ಒಂದೇ, ಕ್ರೈಮು ತಪ್ಪು, ಅಪರಾಧನೂ ಅಲ್ಲ, ತಪ್ಪು ಅಲ್ಲ. ದೇಶದ ಶ್ರೀಮಂತ ಶಾಸಕರು ಯಾರು? ನಂಬರ್ 2 ಶ್ರೀಮಂತ ಶಾಸಕ ಅದು ಡಿ.ಕೆ. ಶಿವಕುಮಾರ್. 1413 ಕೋಟಿ ರೂಪಾಯಿ ಆಸ್ತಿ ಕಣ್ರಿ. ಇನ್ನು ನಂಬರ್ 4ನೇ ಸ್ಥಾನದಲ್ಲಿ, ಅಂದರೆ ನಮ್ಮ ರಾಜ್ಯದವ್ರು ಹೇಳ್ತಾ ಇದ್ದೀವಿ, ಶ್ರೀಮಂತ ಶಾಸಕರು ಪ್ರಿಯಾ ಕೃಷ್ಣ. ಎಷ್ಟು ಕೋಟಿ ಅವರು ಘೋಷಣೆ ಮಾಡಿರೋದು ಹಿಂಗಿದೆ, ಅದನ್ನು ಹೇಳ್ತಾ ಇದ್ದೀವಿ, 1156 ಕೋಟಿ ರೂಪಾಯಿ. ಇನ್ನು ನಂಬರ್ 10 ಶ್ರೀಮಂತ ಶಾಸಕ ನಮ್ಮ ರಾಜ್ಯದ ಮತ್ತೊಬ್ಬರು ಅಂತ ಹೇಳಿದರೆ ಅದು ಭೈರತಿ ಸುರೇಶ್, 648 ಕೋಟಿ ರೂಪಾಯಿ. ಎಸ್, ಬಿ.ಕೆ. ಹರಿಪ್ರಸಾದ್ ಅವರು ಒಂದು ಮಾತು ಹೇಳಿದ ತಕ್ಷಣ ಹೇಗೆ ಈ ವಿಚಾರಗಳೆಲ್ಲ ಚರ್ಚೆಗೆ ಈಡಾಗ್ತಾ ಇದೆ ಅನ್ನೋದು ನೋಡ್ಬೋದು.